ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಆಜ್ಞಾಕಾರಿ ಮಗನ ಬಗ್ಗೆ ಹೇಳುತ್ತೇನೆ. ನೋಡಿ, ಒಬ್ಬ ಮಗ ಅಮ್ಮ ಎಷ್ಟು ಹೇಳ್ತಿದ್ಲು ಅಷ್ಟನ್ನು ಮಾತ್ರ ಕೇಳ್ತಾ ಇದ್ದ. ಅವನಿಗೆ ಸ್ವಂತ ವಿಚಾರ ಇರಲಿಲ್ಲ. ಒಂದು ಸಲ ಏನಾಯ್ತು ಅಂತಂದ್ರೆ, ಮನೆಯಲ್ಲಿ ಅಮ್ಮ ಮತ್ತೆ ಮಗ ಇಬ್ಬರೇ ಇದ್ದರು. ಅಮ್ಮ 2 ಲೀಟರ್ ಆಗುವಷ್ಟು ಹಾಲನ್ನ ಕಾಸಿದಳು. ಅಮ್ಮನಿಗೆ ಎಲ್ಲೋ ಬೇಗ ಹೋಗಬೇಕಾಗಿತ್ತು, ಅದನ್ನ ಎಲ್ಲ ಹೆಪ್ಪಾಕ್ಬೇಕಾಗಿತ್ತು. ಈಗ ಅದು ತಣ್ಣಗೆ ಆಗ್ಬೇಕಲ್ವಾ, ಅದಕ್ಕೆ ದೊಡ್ಡದೊಂದು ಬಟ್ಟಲನ್ನು ತೆಗೆದುಕೊಂಡು, ದೊಡ್ಡ ಪಾತ್ರವನ್ನು ತೆಗೆದುಕೊಂಡು ಅದರಲ್ಲಿ ಹಾಲನ್ನ ಸುರಿದು, ಮಗನೇ, ಈ ಹಾಲಿನ ಪಕ್ಕದಲ್ಲಿ ನೀನು ಕುಳಿತುಕೋ, ನಾನು ನೀರು ತರೋದಿಕ್ಕೆ ಹೋಗ್ತಾ ಇದ್ದೀನಿ. ಬೆಕ್ಕು ಬಂದು ಕುಡಿದು ಬಿಟ್ಟ ಆತು, ಆದ್ರಿಂದ ಇದನ್ನೇ ನೀನು ನೋಡ್ತಾ ಇರು, ಬೆಕ್ಕನ್ನು ನೋಡ್ತಾ ಇರು ಅಂತ ಹೇಳಿ ಅಮ್ಮ ನೀರು ತರೋದಿಕ್ಕೆ ಕೊಡ ತಗೊಂಡು ಹೋಗಿಬಿಟ್ಲು. ಈ ಮಗ ಹಾಲಿನ ಪಕ್ಕದಲ್ಲಿ ಕುಳಿತು ಹಾಲನ್ನು ನೋಡ್ತಾನೆ, ದೂರದಲ್ಲಿ ಕುಳಿತಿರೋ ಬೆಕ್ಕನ್ನು ನೋಡ್ತಾನೆ. ಬೆಕ್ಕು ಬಹಳ ಚಾಣಾಕ್ಷ ಇತ್ತು. ಅದಕ್ಕೆ ಗೊತ್ತಾಯ್ತು, ಈ ಹುಡುಗ ಹಾಲಿನ ಪಕ್ಕದಲ್ಲಿ ಕೂತಿದ್ದಾನೆ ಅಂದ್ರೆ ನನಗೆ ಇವನು ಕುಡಿಯೋದಿಕ್ಕೆ ಬಿಡೋದಿಲ್ಲ, ನನ್ನನ್ನು ನೋಡ್ತಾನೆ ಅಂದ್ರೆ ಇವನು ನನಗೆ ಕುಡಿಯೋದಿಕ್ಕೆ ಬಿಡಲ್ಲ ಅಂತೇಳಿ ಪಾಪ ಬೆಕ್ಕು ಅದೇ ಸ್ಥಾನದಲ್ಲಿ ಕುಳಿತು ಬಿಡ್ತು. ಅದು ಬಂದಿಲ್ಲ. ಆದರೆ ಅವರ ಮನೆಯಲ್ಲಿ ಒಂದು ನಾಯಿ ಕೂಡ ಇತ್ತು. ಆ ನಾಯಿ ಬಹಳ ಬುದ್ಧಿವಂತ ಇತ್ತು. ಯಾಕೆಂದ್ರೆ ನಾಯಿಗಳಿಗೆ ಈ ವಿಧಿಯೆಲ್ಲ ಬಹಳ ಬುದ್ಧಿಶಕ್ತಿ ಇರ್ತದೆ. ಮನುಷ್ಯರ ಭಾವನೆಗಳನ್ನು ಕೂಡ ನಾವು ಕಂಡುಹಿಡಿತವೆ. ಸಿಟ್ಟಲ್ಲಿದ್ದಾರೆ ಯಜಮಾನ್ರು, ಇಲ್ಲ ಸಮಾಧಾನ ಇದ್ದಾರೆ, ನಾಯಿಗಳಿಗೆ ಗೊತ್ತಾಗ್ತದೆ. ನೋಡಿ ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ. ಆವಾಗ ನಿಧಾನ ಬಾಲ ಅಲ್ಲಾಡಿಸ್ತಾ ನಾಯಿ ಹತ್ರ ಬಂತು. ಮಗು ಸುಮ್ಮನೆ ಇದೆ, ಏನು ಹೇಳ್ತಾ ಇಲ್ಲ. ಅಂದ್ರೆ ಹುಡುಗ ಸುಮ್ಮನೆ ಇದ್ದಾನೆ, ಬೆಕ್ಕನ್ನು ನೋಡ್ತಾ ಇದ್ದಾನೆ. ಅವನ ಕಡೆ ಹತ್ರ ನಿಧಾನ ಹೆಜ್ಜೆ ಇಟ್ಕೊಂಡು ಬಂತು. ನಿಧಾನ ಹಿಂಗೆ ಹುಡುಗನ್ನು ಮೂಸ್ತು. ಹುಡುಗ ಏನು ಅಂದಿಲ್ಲ. ಈಗ ಅದಕ್ಕೆ ಗ್ಯಾರಂಟಿ ಆಯ್ತು, ಕನ್ಫರ್ಮ್ ಆಯ್ತು ಅದಕ್ಕೆ ನಾಯಿಗೆ, ಇನ್ನು ಹುಡುಗ ಏನು ಮಾಡೋದಿಲ್ಲ. ನಿಧಾನ ಹಾಲು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತು. ಹಾಲು ಕುಡಿದು ಎಲ್ಲ ಸ್ವಚ್ಛ 2 ಲೀಟರ್ ಹಾಲನ್ನು ನಕ್ಕಿ ಖಾಲಿ ಮಾಡ್ತು. ಖಾಲಿ ಮಾಡಿ ನಿಧಾನಕ್ಕೆ ಆ ಕಡೆ ಹೋಯ್ತು. ಅಷ್ಟೊತ್ತಿಗೆ ಅಮ್ಮ ನೀರು ತಗೊಂಡು ಆ ಕಡೆಯಿಂದ ಬಂದ್ಲು. ಮಗನೇ, ಹೋಯ್ತು, ಎಲ್ಲಿ ಹೋಯ್ತು ಹಾಲು, ಏನ್ ಮಾಡ್ತೀವೋ, ಎಲ್ಲಿ ಹೋಯ್ತು? ಆವಾಗ ಮಗ ಬಹಳ ಸುಂದರವಾಗಿ ಅಂದ, ಅಮ್ಮ, ನಾಯಿ ಬಂದು ಎಲ್ಲ ಕುಡಿದು ಹೋಯ್ತು, ನೀನೇನ್ ಮಾಡ್ತಿದ್ಯೋ? ನಾನು ಬೆಕ್ಕನ್ನು ನೋಡ್ತಾ ಇದ್ದೆ. ಯಾಕೆ? ನೀನೇ ಹೇಳಿದ್ಯಲ್ಲಮ್ಮ, ಬೆಕ್ಕು ಬಂದು ಹಾಲು ಕುಡ್ದಾತು ಅಂತೇಳಿ. ಹೀಗೆ ಏನಾಗ್ತದೆ, ನಾವು ಅಕಸ್ಮಾತ್ ನೀವು ಈ ಹುಡುಗನ ಕತೆ ಅಲ್ಲ, ನೀವು ಪ್ರತಿದಿನ ಸ್ವಾಧ್ಯಾಯ ಮಾಡಿಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಕೂಡ ಹೀಗೆಯೇ ಆಗುತ್ತದೆ. ಏನಾರು ಹೇಳಿದ್ರೆ ನಾವು ಅಷ್ಟನ್ನೇ ಕೇಳ್ಬಿಡ್ತೀವಿ, ನಮ್ಗೆ ವಿಚಾರ ಮಾಡುವ ಶಕ್ತಿ ಬರುವುದಿಲ್ಲ. ಅದಕ್ಕೋಸ್ಕರ ನೀವು ಪ್ರತಿದಿನ ಸ್ವಾಧ್ಯಾಯ ಮಾಡೋಣ.